ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಅಸ್ವಚ್ಛತೆ ತಾಣವಾಗಿದ್ದ ಚಿಕ್ಕಬಳ್ಳಾಪುರದ 8ನೇ ವಾರ್ಡ್ಗೆ ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್ ಭೇಟಿ, ಪರಿಶೀಲನೆ. ಜಮೀನು ಮಾಲೀಕರಿಗೆ ಸ್ಥಳದಲ್ಲೇ ತರಾಟೆ, ನೋಟಿಸ್ ನೀಡಲು ಸೂಚನೆ. ಚಿರತೆ ಹಾವಳಿ ತಪ್ಪಿಸಲು ಆಗ್ರಹಿಸಿ ಗೌರಿಬಿದನೂರಿನಲ್ಲಿ ರೈತ ಸಂಘದ ಪ್ರತಿಭಟನೆ. ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ಹೆಚ್ಚಾದ ಚಿರತೆ ಹಾವಳಿ, ಪ್ರತಿನಿತ್ಯ ದನ ಕರುಗಳ ಮೇಲೆ ಎರಗುತ್ತಿರುವ ಚಿರತೆ ಸೆರೆಗೆ ಒತ್ತಾಯ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಪಿ ನಗರದಲ್ಲಿ ಬಡವರ ಮೇಲೆ ಅಧಿಕಾರಿಗಳ ದರ್ಪ, ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ನಾಂದಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಖಾಸಗಿ ಜಾಗವೊಂದರಲ್ಲಿ ಮಿತಿಮೀರಿ ಬೆಳೆದು ನಿಂತಿರುವ ಗಿಡಗಂಟಿಗಳ ಜೊತೆಗೆ ಕಸ ಸುರಿಯುವ ತಾಣವಾಗಿ ಮಾರ್ಪಟ್ಟಿದ್ದು, ಈ ಸ್ಥಳ ಅಸ್ವಚ್ಛತೆ ಹಾಗೂ ಅನೈತಿಕ ಚಟುವಟಿಕೆಗಳ ಜಾಗವಾಗಿ ಬದಲಾಗಿತ್ತು. ಈ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ಜೊತೆಗೆ ಜಮೀನು ಮಾಲೀಕರಿಗೆ ನೋಟಿಸ್ ನೀಡಿ ಕಾನೂನು ಕ್ರಮ ಜರುಗಿಸುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿದರು. ಹೀಗೆ ಮನೆಗಳ ಮಧ್ಯೆ ಕಾಡಿನಂತೆ ಬೆಳೆದು ನಿಂತಿರುವ ಗಿಡಗಂಟಿಗಳು, ಅದರ ನಡುವೆ ಕಸದ ರಾಶಿ ಒಂದೆಡೆಯಾದರೆ ಮತ್ತೊಂದೆಡೆ ಕುಡುಕರ ಅಡ್ಡೆಯಾಗುವ ಜೊತೆಗೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ. ಇದು ಚಿಕ್ಕಬಳ್ಳಾಪುರ ನಗರದ 8ನೇ ವಾರ್ಡ್ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲಿರುವ ವೆಲ್ಫೇರ್ ಸೊಸೈಟಿಯ ಸುಮಾರು 1 ಎಕರೆ ವಿಸ್ತೀರ್ಣದ ಖಾಸಗಿ ಜಾಗದ ಸ್ಥಿತಿ. ಸುಮಾರು 10 ಅಡಿಗಳಿಗಿಂತ ಹೆಚ್ಚು ಉದ್ದವಾಗಿ ಬೆಳೆದಿರುವ ಗಿಡಗಳು, ಸುತ್ತಮುತ್ತಲಿನ ಹೋಟೆಲ್, ಮಳಿಗೆಗಳು ಹಾಗೂ ಚಿಕನ್ ಅಂಗಡಿಗಳ ತ್ಯಾಜ್ಯ ಇಲ್ಲಿ ತಂದು ಬಿಸಾಡುವುದರಿಂದ ಸ್ಥಳೀಯ ನಿವಾಸಿಗಳಿಗೆ ದಿನನಿತ್ಯ ಒಂದಲ್ಲ ಒಂದು ರೀತಿ ತಲೆನೋವಾಗಿತ್ತು. ಇದರಿಂದ ಸ್ಥಳೀಯ ನಿವಾಸಿಗಳು ಅಪರ ಜಿಲ್ಲಾಧಿಕಾರಿಗಳಿಗೆ ಸಮಸ್ಯೆಗಳ ಬಗ್ಗೆ ಮನವಿ ಮಾಡಿಕೊಂಡಿದ್ದರು. ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಕುರಿತು ಸ್ಥಳೀಯ ನಿವಾಸಿಗಳು ನೀಡಿದ ದೂರಿನ ಮೇರೆಗೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ತಹಸೀಲ್ದಾರ್ ರಶ್ಮಿ ಹಾಗೂ ನಗರಸಭೆ ಪೌರಾಯುಕ್ತ ಮನ್ಸೂರ್ ಆಲಿ ಅವರೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಕಲಾವಾಣಿ ಅಂತ, ನಾನು ರಿಟೈರ್ಡ್ ಟೀಚರು. ನಮ್ಮ ಮನೆ ಮುಂದೆ ಇಲ್ಲಿ ಕಾಡು ಬೆಳೆದಂಗೆ ಬೆಳೆದಿದೆ ಅಂತ ಅಂದ್ಬಿಟ್ಟು ಮೊನ್ನೆ ಎಲ್ಲ ಹೇಳಿದ್ವಿ. ಅವ್ರು ಬಂದು ಎಲ್ಲ ನೋಡಿಬಿಟ್ಟು ಆಯಿತು ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ನಮಗೆ ತುಂಬಾ ಕಷ್ಟ ಇದೆ. ಆ ಕಾಡಿದ್ದಂಗಿದೆ, ಹಾವುಗಳು ಎಲ್ಲ ಮನೆಗೆ ಬರ್ತಾ ಇದ್ದಾವೆ. ಕಳ್ಳರು ಅದರೊಳಗಿಂದ ಕಳ್ಳರು ಬಂದು ಎಲ್ಲ ಓಡಾಡ್ಕೊಂಡು ಹೋಗಿದ್ದಾರೆ. ರಾತ್ರಿ ಹೊತ್ತು ತುಂಬ ಕುಡುಕರೆಲ್ಲ ಬಂದು ಇಲ್ಲಿ ಕಾಡಲ್ಲಿ ಹತ್ರ ಬಿದ್ದು ರೋಡ್ಗಳಲ್ಲೆಲ್ಲ ಬಿದ್ದಿರ್ತಾರೆ. ಇಲ್ಲಿ ಲೈಟ್ ಬೇರೆ ಸರಿ ಇಲ್ಲ. ರಾತ್ರಿ ಹೊತ್ತಾಯಿತು ಅಂದರೆ ಯಾರು ಓಡಾಡೋಕ್ಕೆ ಭಯ ಪಡ್ತಾರೆ. ನಾವು ಬಾಗಿಲು ತೆಗೆದು ಇರೋದಕ್ಕೆ ಭಯ ಆಗುತ್ತೆ. ಬಾಗಿಲು ಹಾಕ್ಕೊಂಡೇ ಇರ್ತೀವಿ. ನಮಗೆ ತುಂಬ ತೊಂದರೆ ಇತ್ತು ಅಂತ ಹೇಳಿದ್ದಕ್ಕೆ ಬಂದು ಅವರೆಲ್ಲ ಇವತ್ತು ವಿಸಿಟ್ ಕೊಟ್ಟು ಹೋಗಿದ್ದಾರೆ. ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಂಬಿದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಟ್ರೆ ನಮಗೂ ಒಳ್ಳೆಯದು. ಓಡಾಡೋ ಜನಕ್ಕೂ ಅನುಕೂಲ ಆಗುತ್ತೆ, ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾವು ಹೇಳ್ಕೊತಾ ಇದ್ದೀವಿ. ಇದು ನಮ್ಮ ಮನೆ ಮುಂದೆ ಒಂದು ರೋಡು ಆಗಿಲ್ಲ, ಅದೊಂದು ಆಗಬೇಕು ನಮ್ಮ ಕೋರಿಕೆ ಇದೆ. ಮನೆ ಮುಂದೆ ಒಂದು 9-10 ಅಡಿ ರೋಡಾದರೂ ದಯವಿಟ್ಟು ಮಾಡಿಸ್ಕೊಡಿ. ಈ ಕಡೆ ತುಂಬ ವೆಹಿಕಲ್ಸ್ ಓಡಾಡ್ತವೆ, ರೋಡು ಸರಿ ಇಲ್ಲ. ದಯವಿಟ್ಟು ಇದೊಂದು ಅನುಕೂಲ ಮಾಡಿಕೊಡಿ. ನಂತರ ಸಂಬಂಧಪಟ್ಟ ಜಮೀನಿನ ಮಾಲೀಕರು ತಕ್ಷಣ ಸ್ವಚ್ಛತೆಗೆ ಮುಂದಾಗದಿದ್ದಲ್ಲಿ ಸಾರ್ವಜನಿಕರ ಆರೋಗ್ಯ ಹಾಗೂ ಸುತ್ತಮುತ್ತಲಿನ ಜನವಸತಿ ಪ್ರದೇಶದ ನೈರ್ಮಲ್ಯದ ದೃಷ್ಟಿಯಿಂದ ನಗರಸಭೆಯಿಂದ ಸ್ವಚ್ಛಗೊಳಿಸಿ ಅದಕ್ಕೆ ತಗಲುವ ಶುಲ್ಕವನ್ನು ಜಮೀನಿನ ಮಾಲೀಕರು ಭರಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಲಾಯಿತು. ಇದು ಖಾಸಗಿ ಜಮೀನಾಗಿದ್ದು ಜಮೀನಿನವರು ನಿರಂತರವಾಗಿ ಕಾಲಕಾಲಕ್ಕೆ ಸ್ವಚ್ಛಗೊಳಿಸುವ ಮೂಲಕ ಗಿಡಗಂಟಿಗಳು ಬೆಳೆಯದಂತೆ ಮತ್ತು
ಯಾವುದೇ ರೀತಿಯ ತ್ಯಾಜ್ಯ ಸಂಗ್ರಹವಾಗದಂತೆ ಎಚ್ಚರ ವಹಿಸಬೇಕು. ಸದರಿ ಸ್ಥಳದಲ್ಲಿ ನೈರ್ಮಲ್ಯ ಕಾಪಾಡುವುದು ಜಮೀನು ಮಾಲೀಕರ ಜವಾಬ್ದಾರಿ. ಒಂದು ವೇಳೆ ಮಾಲೀಕರು ಜವಾಬ್ದಾರಿ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಪಹಣಿ ವಹಿವಾಟನ್ನು ತಡೆಹಿಡಿದು ಜೊತೆಗೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಬೇಕೆಂದು ತಹಸೀಲ್ದಾರ್ ಮತ್ತು ಪೌರಾಯುಕ್ತರಿಗೆ ಸೂಚಿಸಿದರು. ನನಗೆ ಕಳೆದ ಸುಮಾರು ಒಂದು 4-5 ತಿಂಗಳಿಂದನೂ ಸಹ ನಮ್ಮ ಸ್ನೇಹಿತರಾದಂಥ ಚಂದ್ರಶೇಖರ್ ಅವರು ಇದ್ರ ಬಗ್ಗೆ ಒಂದು ವಾಟ್ಸಪ್ ಮುಖಾಂತರ ಕಳಿಸಿದರು ಮತ್ತು ದೂರವಾಣಿಯಲ್ಲೂ ಸಹ ಮಾತಾಡಿದರು. ಚಿಕ್ಕಬಳ್ಳಾಪುರ ನಗರ ಪ್ರದೇಶದಲ್ಲಿ ಬರ್ತಿರುವಂಥ ಹಾಸ್ಪಿಟಲ್ ಮುಂಭಾಗ ಏನಿದೆ ಇದು ಪರಿಶೀಲನೆ ಮಾಡಿದಾಗ ಗಂಗನಮಿದ್ದೆ ಒಂದು ಸರ್ವೆ ನಂಬರ್ 210ರಲ್ಲಿ ಈ ಜಾಗ ಬರ್ತದೆ. ಅದಾದ ನಂತರ ಇಲ್ಲಿನ ಸಾರ್ವಜನಿಕರು ಸಹ ನನ್ನ ದೂರವಾಣಿ ಮುಖಾಂತರ ನನಗೆ ಮಾತಾಡಿದ್ರು ಮತ್ತು ನಮ್ಮ DC ಸಾಹೇಬರು ಸಹ ಹೇಳಿದ್ರು ಒಂದು ವಿಸಿಟ್ ಮಾಡಿ ಅಂತ. ಸೊ ಅವ್ರ ಮಾರ್ಗದರ್ಶನದ ಮೇಲೆ ಇವತ್ತು ಬಂದ್ವಿ. ನಮ್ಮ ಯೋಜನಾ ನಿರ್ದೇಶಕರು ಇದ್ದಾರೆ, ನಗರಸಭೆ ಕಮಿಷನರ್ ಇದ್ದಾರೆ, ತಹಸೀಲ್ದಾರು ಇದ್ದಾರೆ. ಇಲ್ಲಿ ಬಂದು ನೋಡಿದಾಗ ಇಷ್ಟೊಂದು ದೊಡ್ಡದಾಗಿ ಒಂದು ಪೊದೆ ಥರ, ಅದು ಪೊದೆ ಅಲ್ಲ, ದೊಡ್ಡದಾಗಿ ಬೆಳೆದಿದೆ ಇದನ್ನು. ಮತ್ತು ಆ ಕಡೆ ಸಹ ನಾವು ಹೋಗಿದ್ವಿ, ಇನ್ನೊಂದು ಕೊನೆ ಭಾಗಕ್ಕೆ ಹೋದಾಗೂ ಸಹ ಅಲ್ಲೂ ಸಹ ತುಂಬ ಕೊಳಕನ್ನು ಗಲೀಜನ್ನು ಅಲ್ಲಿ ಬಿಸಾಕಿರೋದು ಕಂಡು ಬರ್ತಾ ಇದೆ. ಸೊ ಇಲ್ಲಿ ಬಂದಾಗೂ ಸಹ ಸಾರ್ವಜನಿಕರೆಲ್ಲ ಹೇಳ್ತಿದ್ದಾರೆ ಅಕ್ರಮ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗಿದೆ ಅಂತ. ಇದ್ರ ಬಗ್ಗೆ ನೋಡಿದಾಗ ಯಾವುದೋ ಒಂದು ಟ್ರಸ್ಟ್ ಹೆಸರಲ್ಲಿ ಬರ್ತಿದೆ. ಅವರಿಗೆ ನಾವು ಅವರ ಪ್ರತಿನಿಧಿಯೊಬ್ಬರು ಬಂದಿದ್ರು ಇಲ್ಲಿಗೆ. ಸೊ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ಕೊತೀನಿ. ಸೊ ಇದ್ರ ಪ್ರಕಾರ ನಮಗೆ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಯಾರೇ ನಿವೇಶನ ಹೊಂದಿದ್ರೂ ಸಹ ಅಥವಾ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಜಮೀನು ಹೊಂದಿದ್ರೂ ಸಹ ಅದನ್ನು ನೀಟಾಗಿ ಶುಚಿಯಾಗಿ ಇಟ್ಕೊಳ್ಳೋಂಥದ್ದು ಜವಾಬ್ದಾರಿ ಆ ಓನರ್ ಮೇಲೆ ಇರ್ತದೆ. ಆ ಓನರ್ ಇಟ್ಕೊಂಡಿಲ್ಲ ಅಂತಂತಂದರೆ ನಗರಸಭೆ ಅಧಿಕಾರಿಗಳು ಅದರ ಮೇಲೆ ಕಾನೂನು ರೀತಿ ಕ್ರಮ ವಹಿಸಬೇಕಾಗತ್ತೆ. ಅದೇ ರೀತಿ ಈಗ ಇದ್ದಂತಹ ನಗರಸಭೆ ಕಮಿಷನರ್ ಅವ್ರಿಗೂ ಮತ್ತು ತಹಸೀಲ್ದಾರ್ ಅವ್ರಿಗೂ ಹೇಳಿದ್ದೀನಿ, ಒಂದು ನೋಟಿಸ್ ಮುಖಾಂತರ ಜಾರಿ ಮಾಡಿ ಅವರಿಗೆ 7 ಡೇಸ್ ನೋಟಿಸ್ ಕೊಡಿ. ಅವ್ರು ತೆಗೆದಿಲ್ಲ ಅಂತಂದರೆ ನಾವೇ ಸರ್ಕಾರದ ವತಿಯಿಂದ ತೆಗೆಸಿ ಆಗುವಂತಹ ಖರ್ಚು ವೆಚ್ಚಗಳನ್ನು ಅವ್ರ ಮೇಲೆ ನಾವು ಅವರಿಂದ ವಸೂಲಿ ಮಾಡೋಂಥ ಕಾರ್ಯಕ್ರಮ ಆಗಬೇಕಾಗತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಮುನ್ಸಿಪಲ್ ಆ್ಯಕ್ಟಲ್ಲೂ ಸಹ ಈ ಸಾರ್ವಜನಿಕ ರೋಗ ರುಜಿನಗಳಿಗೆ ಏನಾದರೂ ಬರೋಕ್ಕೆ ಅವಕಾಶ ಮಾಡಿಕೊಡ್ತಂತಹ ಪ್ರದೇಶ ಏನಾದರೂ ಇತ್ತು ಅಂತಂದರೆ ಅದರಲ್ಲೂ ಸಹ ನಾವು ಆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದರಲ್ಲೂ ಒಂದು ಸಹ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಸಹ ಅವರು ಪಬ್ಲಿಕ್ ನ್ಯೂಸೆನ್ಸ್ ಥರ ಆಗ್ತಿದೆ ಇದು. ಸೊ ಅದರ ಪಬ್ಲಿಕ್ ನ್ಯೂಸೆನ್ಸ್ ಅಡಿಯಲ್ಲೂ ಸಹ ನಾವು ಇದರ ಮೇಲೆ ಕ್ರಮ ತೆಗೆದುಕೊಳ್ಬೋದು. ನೋಡಿ ಈಗೆಲ್ಲ ಬಂದಿದ್ದೀವಿ, ಒಂದು ವಾರ ಕಾಲಾವಕಾಶ ಕೊಡ್ತೀವಿ. ಅವರು ಶುಚಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾಳೆಯಿಂದಲೇ ನಗರಸಭೆ ಅಧಿಕಾರಿಗಳು ಗಿಡಗಂಟಿಗಳ ತೆರವು ಮತ್ತು ತ್ಯಾಜ್ಯ ವಿಲೇವಾರಿ ಕಾರ್ಯ ಆರಂಭಿಸಿ ಕೆಲಸ ಪೂರ್ಣಗೊಂಡ ನಂತರ ವರದಿ ಸಲ್ಲಿಸಬೇಕೆಂದು ನಿರ್ದೇಶನ ನೀಡಿದರು. ಈ ವೇಳೆ ಜಮೀನಿನ ಮಾಲೀಕರನ್ನು ಸ್ಥಳಕ್ಕೆ ಕರೆಯಿಸಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಜಮೀನಿನ ಮಾಲೀಕರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ತಾವು ಎದುರಿಸುತ್ತಿರುವ ಹಲವು ಸಮಸ್ಯೆಗಳ ಬಗ್ಗೆ ಅಪರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಪರಿಹರಿಸುವಂತೆ ಮನವಿ ಮಾಡಿದರು. ಇನ್ನು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಂಜುನಾಥ್, ನಗರಸಭೆ ಪರಿಸರ ಅಭಿಯಂತರ ಉಮಾಶಂಕರ್ ಇನ್ನು ಹಲವರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿ ತಾಲೂಕಿನ ಆರಸಾಲ ಬಂಡೆಯ ಬೆಟ್ಟ ಗುಡ್ಡಗಳ ಬಳಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ದನ ಕರುಗಳನ್ನು ಸಾಯಿಸುತ್ತಿವೆ ಎಂದು ತಾಲೂಕು ರೈತ ಸಂಘ ಆರೋಪಿಸಿ ನಗರದ ಅರಣ್ಯ ಇಲಾಖೆ ಮುಂದೆ ಅರಣ್ಯಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಚಿರತೆ ಹಾವಳಿ ತಪ್ಪಿಸುವಂತೆ ಆಗ್ರಹಿಸಿ ಗೌರಿಬಿದನೂರು ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಚಿರತೆಯನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದರು. ಈ ವೇಳೆ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ಮಂಚೇನಹಳ್ಳಿ ತಾಲೂಕಿನ ಆರ್ಕುಂದ ಗ್ರಾಮದ ಹೊರವಲಯದಲ್ಲಿರುವ ರೈತರ ಜಮೀನುಗಳಿಗೆ ಚಿರತೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಬಗ್ಗೆ ಅರಣ್ಯ ಇಲಾಖೆಯವರು ದಿವ್ಯ ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ತಾಲೂಕಿನ ಕಾಡಂಚಿನಲ್ಲಿರುವಂಥ ಹಳ್ಳಿನ ರೈತರು ಇವತ್ತು ಭಯಭೀತರಾಗಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಕಾಡಂಚಿನಲ್ಲಿ ಇವತ್ತು ಏನು ನಮ್ಮ ಗೋಮಾಳ ದನ ಬೇಯಿಸುವಂಥ ಅರಣ್ಯ ಪ್ರದೇಶದಲ್ಲಿ ಇವತ್ತು ಅರಣ್ಯದಲ್ಲಿರುವಂಥ ಚಿರತೆಗಳು ನಾಡೋಳಕ್ಕೆ ಏನಕ್ಕೆ ಬರ್ತಾ ಇದ್ದಾವೆ ಅಂದರೆ, ಅಲ್ಲಿನ ಸುತ್ತಮುತ್ತ ಅಲ್ಲಿ ಕಲ್ಲು ಗಣಿಗಾರಿಕೆ ಕೊಟ್ಟಿರುವಂಥ ಪರವಾನಗಿ
ಆ ಪರವಾನಗಿ ಕೊಟ್ಟರು NOC ಕೊಟ್ಟವ್ರು ಯಾರಪ್ಪ ಅಂದರೆ ಫಾರೆಸ್ಟ್ ಅವರು, ನಮ್ಮ ಮೈನ್ಸನ್ ಜಿಯಾಲಜಿಸ್ಟ್ ಅವರು, ತಾಲೂಕು ಆಡಳಿತ, VAR ಇವರೆಲ್ಲ ಕೊಡ್ತಾರೆ. ಇವತ್ತು ಅಲ್ಲಿ JKR ಕ್ರಷರ್ಸ್ ಅನ್ನೋರು ಸುಮಾರು ವರ್ಷದಿಂದ ಗಣಿಗಾರಿಕೆ ಮಾಡ್ತಾರೆ. ಅಲ್ಲಿನ ಗಣಿಗಾರಿಕೆ ಸಂಜೆ ಆ ಶಬ್ದಕ್ಕೆ, ಆ ಒಂದು ಸ್ಫೋಟಕ ಶಬ್ದಕ್ಕೆ ಇವತ್ತು ಹಳ್ಳಿಗಳು ಆರ್ಕುಂದಕ್ಕೆ ಮತ್ತು ಅರಸಾಲಬಂಡೆ ಗ್ರಾಮಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಇವತ್ತು ನೋಡಿ ಅಲ್ಲಿ ಸುಮಾರು ಸರಿ ನಮ್ಮ ರೈತರು ಹೇಳಿದ್ದಾರೆ, ನಮ್ಮ ಹಳೇ ಫಾರೆಸ್ಟ್ ಆಫೀಸರ್ ಇದ್ದಾಗ ಹಂಸವಿ ಮೇಡಮ್ ಅವ್ರಿಗೆ ಹೇಳಿದ್ದಾರೆ, ಅಲ್ಲ ಏನೋ ನಮ್ಮ ಚಿರತೆ ದಾಳಿ ಇದ್ದಾವೆ ಅಂತ. ಆದರೆ ಇವತ್ತವರೆಗೂ ಅಲ್ಲೊಂದು ಬೋನ್ ಹಾಕಿಲ್ಲ, ಅದನ್ನ ಒಂದು ಸೆರೆ ಹಿಡಿಯುವಂಥ ಕೆಲಸ ಆಗಿಲ್ಲ. ಇವತ್ತು ನಾವು ಆ ಚಿರತೆ ಓಡಿರೋಂಥ ಜಾಗನ ನಾವು ಇವತ್ತು ಬೇಕಾದ್ರೆ ತೋರಿಸ್ತೀವಿ. ಇಷ್ಟೆಲ್ಲರೂ ನಮ್ಮ ತಾಲೂಕು ಆಡಳಿತ ಮತ್ತು ಅರಣ್ಯಾಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ಅನ್ನೋದನ್ನ ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅರಣ್ಯ ಇಲಾಖೆಯವರು ಬೋನ್ ಇಡುವ ಮೂಲಕ ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಆಗ್ರಹಿಸಿದರು. ಆರ್ಕುಂದ ಸುತ್ತಮುತ್ತಲಿನ ಅರಸಾಲ ಬಂಡೆಯಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದು, ಇದರ ಸ್ಫೋಟಕ ಶಬ್ದಕ್ಕೆ ಚಿರತೆ ಮತ್ತು ಕರಡಿಗಳು ಗ್ರಾಮದೊಳಕ್ಕೆ ಬರುತ್ತಿವೆ. ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಜರುಗಿಸುವ ಮೂಲಕ ಗ್ರಾಮದಲ್ಲಿನ ಜಾನುವಾರುಗಳ ಪ್ರಾಣವನ್ನು ರಕ್ಷಿಸಬೇಕೆಂದು ತಿಳಿಸಿದರು. ಆರ್ಕುಂದ ಗ್ರಾಮದ ಹಸು ಮಾಲೀಕ ಆದಿನಾರಾಯಣಪ್ಪ ಮಾತನಾಡಿ, ದನ ಕರುಗಳು ಕುರಿಗಳು ಮೇಯಲು ಹೋದರೆ ಮನೆಗೆ ವಾಪಸ್ ಬರುವ ತನಕ ಆತಂಕದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಇಲಾಖೆಯವರು ಈ ಭಾಗದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯ ಶಬ್ದಗಳಿಗೆ ಕಾಡು ಪ್ರಾಣಿಗಳು ಗ್ರಾಮದೊಳಕ್ಕೆ ನುಗ್ಗುತ್ತಿದೆ. ಇದರಿಂದ ಪ್ರತಿನಿತ್ಯ ರಾತ್ರಿ ವೇಳೆಯಲ್ಲಿ ಆತಂಕದಿಂದ ದಿನದೂಡುವಂತಾಗಿದೆ. ನನಗೆ ಜೀವನಕ್ಕೆ ಆಧಾರವಾಗಿದ್ದ 75,000 ಬೆಲೆ ಬಾಳುವ ಸೀಮೆ ಹಸುವನ್ನು ಚಿರತೆ ಕೊಂದಿದೆ ಎಂದು ಅರಣ್ಯಾಧಿಕಾರಿಯ ಮುಂದೆ ಗ್ರಾಮದ ರೈತರು ತಮ್ಮ ಅಳಲನ್ನು ತೋಡಿಕೊಂಡರು. ವಲಯ ಅರಣ್ಯಾಧಿಕಾರಿ KM ಕೃಷ್ಣೇಗೌಡ ಮನವಿಯನ್ನು ಸ್ವೀಕರಿಸಿ ಮಾತನಾಡಿ, ಈಗಾಗಲೇ ಅರಸಾಲ ಬಂಡೆಯ ಸುತ್ತಮುತ್ತಲಲ್ಲಿ ಬೋನ್ ಇಡಲಾಗುವುದು. ಜೊತೆಗೆ ಹಗಲು ಮತ್ತು ರಾತ್ರಿಯ ವೇಳೆ ಹೆಚ್ಚಿನ ಸಿಬ್ಬಂದಿಗಳೊಂದಿಗೆ ಪ್ಯಾಟ್ರೋಲಿಂಗ್ ಮಾಡಲಾಗುವುದು. ಹಸು ಕಳೆದುಕೊಂಡಿರುವ ರೈತರಿಗೆ ಸರ್ಕಾರದಿಂದ ಸಿಗುವ ಪರಿಹಾರಕ್ಕೆ ಇಲಾಖೆಯಿಂದ ಪ್ರಕ್ರಿಯೆ ಮಾಡಲಾಗಿದ್ದು, ಪರಿಹಾರ ರೈತರ ಖಾತೆಗೆ ನೇರವಾಗಿ ಜಮಾವಣೆಯಾಗಲಿದೆ ಎಂದು ತಿಳಿಸಿದರು. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ JP ನಗರದಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬ BA ಆದಿನಾರಾಯಣಪ್ಪ ಎಂಬುವವರ ಮೇಲೆ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ಕಾರಣವಾಗಿದೆ. ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ JP ನಗರದಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬ BA ಆದಿನಾರಾಯಣಪ್ಪ ಎಂಬುವವರ ಮೇಲೆ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಆದಿನಾರಾಯಣಪ್ಪ ಅವರಿಗೆ ಹೌಸ್ ಲೀಸ್ಟ್ ಮತ್ತು ದಾಖಲೆಗಳ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿ ಪೂರ್ವದಲ್ಲೇ ಆಗಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಅನುಮತಿ ನೀಡಿದ್ದರೆ, ಈಗ ಅದನ್ನೇ ಪ್ರಸ್ತುತ ಅಧಿಕಾರದಲ್ಲಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಕ್ರಮವೆಂದು ಹೇಳುತ್ತಾರೆ. ಇದರಲ್ಲಿ ನ್ಯಾಯ ಎಲ್ಲಿದೆ ಎಂದು ಅಳಲು ತೋಡಿಕೊಂಡರು.
ಖಾಸಗಿ ವ್ಯಕ್ತಿ ಹೇಳಿದಂತೆ ಜೆಪಿ ನಗರದಲ್ಲಿ 6/1 ಹೌಸ್ ಲಿಸ್ಟ್ ಸಂಖ್ಯೆಯ ಸ್ವತ್ತು ಕ್ರಯದ ಮೂಲಕ ಪಡೆದಿದ್ದು, ಅದರ ಪಕ್ಕದ ಭಾಗವನ್ನು ವರ್ಷಗಳಿಂದ ಅನುಭವದ ಆಧಾರದಲ್ಲಿ ಉಪಯೋಗಿಸುತ್ತಿದ್ದರು. 2009-10ರಲ್ಲಿ ತಿರುಮಣಿ ಗ್ರಾಮ ಪಂಚಾಯಿತಿ ಸಂಬಂಧಿಸಿದ ಅಧಿಕಾರಿಗಳೇ ಈ ಎರಡೂ ಭಾಗಗಳನ್ನು ಒಗ್ಗೂಡಿಸಿ ಒಂದೇ ಹೌಸ್ ಲಿಸ್ಟ್ ಪ್ರಮಾಣ ಪತ್ರ ನೀಡಿದ್ದು, ಆ ಸ್ವತ್ತು ಅವರ ಹೆಸರಲ್ಲಿ ದಾಖಲು ಮಾಡಿ ಖಾತೆ ಮಾಡಿಕೊಟ್ಟಿರುತ್ತಾರೆ. ಇತ್ತೀಚೆಗೆ ಪಂಚಾಯಿತಿ ಅಧಿಕಾರಿಗಳು ಈ ದಾಖಲೆಗಳನ್ನೇ ಪ್ರಶ್ನಿಸಿ ಯಾವುದೇ ನೋಟಿಸ್ ನೀಡದೆ ಸ್ಥಳಕ್ಕೆ ಬಂದು ಫೋಟೋ, ವಿಡಿಯೋ ಚಿತ್ರೀಕರಣ ನಡೆಸಿ ಮನೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಇದರ ಪರಿಣಾಮವಾಗಿ ಕುಟುಂಬ ಸದಸ್ಯರು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವಾಗ ಏಕಾಏಕಿ ಯಾವಾಗ್ಲೂ ಏಕಾಏಕಿ ಬರೋದು, ನಮ್ಗೆ ಕಿರುಕುಳ ಕೊಡೋದು, ಪ್ಲಸ್ ವಿತೌಟ್ ನೋಟಿಸ್ ಬರ್ತಾರೆ. ಇವಾಗ ಏನೋ ಅದೇನೋ ವಿಡಿಯೋ ಮಾಡ್ಕೊಳ್ತಾರೆ, ನಾಳೆ ಬರ್ತೀವಿ ಏನೇನೋ ಹೇಳ್ತಾರೆ, ಹೊರಟೋಗ್ತಾರೆ. ನಮ್ಮವ್ರು ಮನೇಲಿ ಇರ್ತಾರೆ, ನಮ್ಮ ಮಿಸಸ್ಸು ಇಲ್ಲ ನಮ್ಮ ಅಮ್ಮ ಯಾರು ಇರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಏನೋ ಒಂದು ಹೇಳ್ಬಿಟ್ಟು ಹೊರಟೋಗ್ತಾರೆ. ಮತ್ತೆ ಮಾರನೇ ದಿವಸ ಬರ್ತಾ ಇರ್ತಾರೆ ಕಿರುಕುಳ. ಇದು 3ನೇ ಸಲ ಬರ್ತಾ ಇದ್ದಾರೆ. ಯಾವಾಗ ನೋಡಿದ್ರು ಕಿರುಕುಳ ಕೊಡ್ತಾರೆ ಹೊತ್ತು ವಿತೌಟ್ ರೇಟಿಂಗ್ ಅಲ್ಲಿ ಏನೇ ಯಾವುದೇ. ಸರ್, ಅವರು ಆರೋಪ ಏನಂದ್ರೆ ಇದು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಆ ಸರ್ಕಾರಿ ಜಮೀನು ಆಗಿದ್ರು ಪಕ್ಕದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾರಾದರೂ ಇರಲಿ ಎಲ್ಲರಿಗೂ ನೋಟಿಸ್ ಕೊಡಬೇಕು. ಅಲ್ಲಿ ಸರ್ಕಾರ ಇರಲಿ, ಅನ್ಅಫಿಷಿಯಲ್ ಅಂದ್ರೆ ಖಾಸಗಿ ಇರಲಿ, ನೋಟಿಸ್ ಕೊಡಬೇಕಲ್ವಾ? ನಿಮ್ಗೆ ನೋಟಿಸ್ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ವಿತೌಟ್ ನೋಟಿಸ್ ಬರ್ತಾ ಇದ್ದಾರೆ, ಯಾವುದೇ ನೋಟಿಸ್ ಇಲ್ಲ, ಹಾಜರಾಕಿದ್ದಾರೆ. ಒಂದು ನೋಟಿಸ್ ಕೊಟ್ಟಿರೋದು ನಮ್ಗೆ ಇದು ತೋರಿಸಿ, ಎಂಡಾಸ್ಮೆಂಟ್ ತೋರಿಸಿ ಸಾಕು, ನಾವೇ ಬಿಟ್ಕೊಡ್ತೀವಿ. ನಾವು ಕಾನೂನಿಗಿಂತ ದೊಡ್ಡವರಲ್ಲ. ಕಡೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಾವು ಇದು ಏಕಾಏಕಿ ನಮ್ಗಿರೋದು ಇವಾಗ ಉತ್ತರ ದಕ್ಷಿಣ ಬಂದ್ಬಿಟ್ಟು ಉತ್ತರ ದಕ್ಷಿಣ 55 ಅಡಿ, ಪೂರ್ವ ಪಶ್ಚಿಮ ಬಂದ್ಬಿಟ್ಟು 30 ಅಡಿಗಳಿರುತ್ತೆ ನಮಗೆ. ಅದಕ್ಕೆ ಚೆಕ್ಬಂದಿ ಬಂದ್ಬಿಟ್ಟು ಪೂರ್ವಕ್ಕೆ ರಸ್ತೆ ಇರುತ್ತೆ, ಪಶ್ಚಿಮಕ್ಕೆ ಸ್ವಂತ ಜಾಗ ಇರುತ್ತೆ, ಉತ್ತರಕ್ಕೆ ಗುಡಿಬಂಡೆ ರಸ್ತೆ ಇರುತ್ತೆ, ದಕ್ಷಿಣಕ್ಕೆ ಬಂದ್ಬಿಟ್ಟು 2ನೇ ನಂಬರ್ ನಿವೇಶನ ಇರುತ್ತೆ ನಮಗೆ. ಇದೇ ಚೆಕ್ಬಂದಿ ಯಥಾಯಥ ಸ್ಥಿತಿ ನಡಿಬೇಕು ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ. ನಾವು ಬಿಡಿಒ ಅವ್ರು ಕೇಳೋದು ಏನಂದ್ರೆ, ನಮ್ಗೆ ನೋಟಿಸ್ ಕೊಡ್ತೀರಾ ಬರ್ತಾ ಇದ್ದೀರಾ? ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಅದೊಂದು ಗೌರ್ಮೆಂಟ್ ರೂಲ್ಸ್ ಇಂದ ನಮ್ಗೊಂದು ನೋಟಿಸ್ ಕೊಡಿ, ಈ ಥರ ನೀವು ಒತ್ತುವರಿ ಮಾಡಿದ್ದೀರಾ ಅಂತ ನಮ್ಗೆ ನೋಟಿಸ್ ಕೊಡಿ, ಮತ್ತೆ ನಾವು ಗೌರವ ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಒತ್ತುವರಿಯನ್ನು ಬಿಟ್ಟುಕೊಡುವುದಿಲ್ಲ. ಇನ್ನು ಯಾವುದೇ ಸರ್ಕಾರ ಅಥವಾ ನ್ಯಾಯಾಲಯದಿಂದ ನೋಟಿಸ್ ಬಂದಿಲ್ಲ. ಹೀಗಿರುವಾಗ ಅಧಿಕಾರಿಗಳು ಬಂದು ಜೆಸಿಬಿ ಯಂತ್ರಗಳನ್ನು ಕರೆಸಿ ಮನೆ ತೆರವು ಮಾಡಲು ಯತ್ನಿಸುತ್ತಿದ್ದಾರೆ. ಇದು ಬಡ ಕುಟುಂಬದ ಮೇಲಿನ ಅಧಿಕಾರಿಗಳ ದರ್ಪದ ಉದಾಹರಣೆ ಎಂದು ಆದಿನಾರಾಯಣಪ್ಪ ಮತ್ತು ಕುಟುಂಬಸ್ಥರು ಆರೋಪಿಸಿದರು. ಕುಟುಂಬದವರು ತಮ್ಮ ಬಳಿ ಎಲ್ಲ ದಾಖಲೆಗಳಿದ್ದು ಅಧಿಕಾರಿಗಳು 30 ದಿನ ಅವಧಿ ನೀಡಿದರೆ ದಾಖಲೆಗಳನ್ನು ತಾಲೂಕು ಪಂಚಾಯಿತಿ ಕಚೇರಿಗೆ ಸಲ್ಲಿಸಲು ಸಿದ್ಧವಿದ್ದೇವೆ ಎಂದರು. ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೇವಲ 8 ದಿನಗಳ ಮಾತ್ರ ಕಾಲಾವಕಾಶ ನೀಡುತ್ತಾರೆಂದು ನೊಂದ ರೈತರ ಗೋಳಾಗಿದೆ. ಸರ್ಕಾರದ ಭೂಮಿಯಲ್ಲಿ ಆಸ್ತಿ ಇದ್ದರೆ ತಕ್ಷಣ ತೆರವು ಮಾಡುತ್ತೇವೆ, ಆದರೆ ಯಾವುದೇ ನೋಟಿಸ್ ಇಲ್ಲದೆ ಮನೆ ತೆರವು ಮಾಡುವುದು ಅನ್ಯಾಯ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಹೇಳಿದ ಮೇಲೆ ಕೂಡ ಒಂದು ಪಂಚಾಯತ್ ಅಧಿಕಾರಿಗಳು ನೀವು ಆಯ್ತಾ, ನೋಟಿಸ್ ಇಶ್ಯೂ ಮಾಡ್ತೀರಾ? ಹೆಂಗ್ ಮಾಡ್ತೀರಾ ನೀವು? ಬಾಯ್ ಮಾತಾಡಲೇ ಹೇಳೋದು ಅಲ್ಲ ಸರ್, ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನೋಟಿಸ್ ಅಂಟಿಸ್ಬಿಟ್ಟು ಹೋಗಿ. ಹೇಳೋದಲ್ಲ ಸರ್, ಹೇಳೋದಲ್ಲ, ಪತ್ರ ಇರಬೇಕು, ಪತ್ರ ಇರಬೇಕು, ಪತ್ರ ಅವ್ರು ಕೊಡ್ಬೇಕು ಸರ್. ಅದೇ ಇವ್ರನ್ನ ಮೊಬೈಲ್ ಅಲ್ಲಿ ಕಳ್ಸಿದ್ರೆ ನೀವು ಕಳ್ತಾ ಇದ್ರಾ? ಅವರು ನಾವೇನ್ ಕೇಳಿದ್ದೀವಿ ಅದೇ ಡಾಕ್ಯುಮೆಂಟ್ ತಂದು ಕೊಡ ಕೇಳ್ತಾರ. ನಾವಿಲ್ಲಿ ನೀವು ಯಾಕೆ ತಂದು ಕೊಡ್ಲಿಲ್ಲ? ಅಧಿಕಾರಿಗಳಾಗಿ ನೀವು ದರ್ಪ ಮಾಡ್ತಾ ಇದ್ರೆ ಅಷ್ಟೇ ಹೊರತು ಏನ್ ದರ್ಪ ಏನ್ ಮಾಡಿಲ್ಲ. ನಾವೇನು ಕಾನೂನು ಇಲ್ಲ, ಮಾನವೀಯತೆ ಎರಡೂ ಇಲ್ಲ. ಓದ್ರಿ ಇಲ್ಲಿ ಗೊತ್ತಾಗುತ್ತೆ. ಮಾನವೀಯತೆ ನೋಟಿಸ್ ಕೊಟ್ಟಿದ್ದೀರಾ? ಅವ್ರ ಮುಂದೆ ಎಲ್ಲ ಮಾಡಿರೋದು ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲಿಲ್ಲ. ಅದಲ್ಲ, ನಾವು ಅವ್ರ ಜಾಗಕ್ಕೆ ಹೋಗಿಲ್ಲ ಸರ್. ನೀವು ಅದನ್ನ ಅಲ್ಲಿದೆ, ನಾನಿರೋ ಸಾರ್ವಜನಿಕ ಆಯ್ತು. ಅದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ. ಆಜು ಬಾಜು ಯಾರಾದ್ರೂ ಇರ್ಲಿ, ಆಜು ಬಾಜು ಈ ಜಾಗಕ್ಕೆ ನೋಟಿಸ್ ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸಬ್ ಇನ್ಸ್ಪೆಕ್ಟರ್ ನೀವು ಮಾರ್ಕ್ ಮಾಡಿದಾರ, ಅವರು ರಕ್ಷಣೆ ತಗೊಂಡು ನೀವು ತೆರವು ಮಾಡಿಸಿ, ಅಷ್ಟೇ ಮಾಡಿ ನಡ್ರಿ. ಕಾಲಾವಕಾಶ ಕೊಡ್ತೀನಿ ಬಿಡಿ ಸರ್, ವಾಪಸ್ ಹೋಗ್ತದೆ, ನೀವು ಕೊಡ್ತೀರಾ?
ಬಸ್ ಸ್ಟ್ಯಾಂಡ್ ಸಾರ್ವಜನಿಕದ್ದು 16 ಜನ ಬೆಳೆ ಬಾಳುವುದು ವಾಪಸ್ ಆಗ್ತದೆ. ಇಂದು ಮುಂಜಾನೆ ಹಿಟ್ ಅಂಡ್ ರನ್ಗೆ ಇಬ್ಬರು ಯುವಕರು ಬಲಿಯಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಾಯಣ ಪಾಳ್ಯದ ಬಳಿ ನಡೆದಿದೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಂದು ಮುಂಜಾನೆ ಹಿಟ್ ಅಂಡ್ ರನ್ಗೆ ಇಬ್ಬರು ಯುವಕರು ಬಲಿಯಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನ ಪಾಳ್ಯದ ಬಳಿ ನಡೆದಿದೆ. ಮುಂಜಾನೆ ಕೆಲಸಕ್ಕೆ ತೆರಳುವಾಗ ಘಟನೆ ಸಂಭವಿಸಿದ್ದು, ತೂಬಗೆರೆ ನಿವಾಸಿ 22 ವರ್ಷದ ನಂದನ್ ಕುಮಾರ್ ಮತ್ತು ದೊಡ್ಡತಿಮ್ಮನಹಳ್ಳಿ ಮೂಲದ 24 ವರ್ಷದ ರವಿಕುಮಾರ್ ಮೃತಪಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ನಗರದ L&T ಕಂಪನಿಗೆ ಕೆಲಸಕ್ಕೆಂದು ಬರುವ ವೇಳೆ ದುರ್ಘಟನೆ ನಡೆದಿದ್ದು, ಅಪಘಾತದಲ್ಲಿ ತೀವ್ರ ರಕ್ತಸ್ರಾವ ಆದ ಕಾರಣ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದನ್ನು ಬೆಳಿಗ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ ಬರುವಂತಹ ತೂಬಗೆರೆ ಗ್ರಾಮದ ಇಬ್ಬರು ವ್ಯಕ್ತಿಗಳು, ರವಿ ಮತ್ತು ನಂದಕುಮಾರ್ ಅಂತ ಹೇಳುವಂತಹ ವ್ಯಕ್ತಿಗಳು ಮತ್ತು ಇನ್ನೊಬ್ಬ ವ್ಯಕ್ತಿ, 3 ಜನ L&T ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ. ಸುಮಾರು ಬೆಳಿಗ್ಗೆ 6 ಗಂಟೆಗೆ ಅವ್ರ ಮನೆಯಿಂದ ಹೊರಟು ಫ್ಯಾಕ್ಟ್ರಿಗೆ ಹೋಗುವಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತ ಆಗಿದೆ. ಮೇಲ್ನೋಟಕ್ಕೆ ಒಬ್ಬರು ಪೆಡೆಸ್ಟ್ರಿಯನ್ ಅಡ್ಡ ಬಂದ ಹಾಗೆ ಕಾಣ್ತಾ ಇದೆ. ಆದರೂ ಸಹ ನಾವು ಅದ್ರ ಬಗ್ಗೆ ಪ್ರಕರಣ ನೋಂದಾಯಿಸಿಕೊಂಡು ಬೇರೆ ಯಾವುದಾದ್ರೂ ವಾಹನಗಳ ಡಿಕ್ಕಿ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಮೃತಪಟ್ಟಿರ್ತಾರೆ. ಸೊ ಪ್ರಕರಣ ನೋಂದಾಯಿಸ್ಕೊಂಡು ತನಿಖೆ ಕೈಗೊಂಡಿದ್ದೀವಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್. ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು, ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ.
ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8311966623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ 2024-25ನೇ ಸಾಲಿನ ಗ್ರಾಮೀಣ ರೈತ ಮಹಿಳೆಯರಿಗೆ ಹೈನುಗಾರಿಕೆ ಉತ್ತೇಜಿಸಲು 114 ರೈತ ಮಹಿಳೆಯರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ 5 ವಾರದ ನಾಟಿ ಕೋಳಿ ಮರಿಗಳನ್ನು ವಿತರಿಸಿದರು. ರೈತ ಮಹಿಳೆಯರಿಗೆ ನಾಟಿ ಕೋಳಿ ಮರಿ ವಿತರಿಸಿ ಮಾತನಾಡಿದ ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್, ಪಶುಸಂಗೋಪನೆ ಇಲಾಖೆಯೊಂದಿಗೆ ರೈತರು ಕೃಷಿಯ ಜೊತೆಗೆ ಇತರೆ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಉದ್ದೇಶದಿಂದ ನಾಟಿ ಕೋಳಿ ಮರಿಗಳನ್ನು ವಿತರಿಸಲಾಗುತ್ತಿದೆ. ನಿಗಮದಿಂದ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿದೆ. ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು. ಇಂತಹ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲು ಬದ್ಧನಿದ್ದೇನೆ ಎಂದು ತಿಳಿಸಿದರು. ಕಾರ್ಯನಿರ್ವಾಹಕ ಅಧಿಕಾರಿ ಜರಾಲ್ಡ್ ರಾಜೇಶ್, ಪಶು ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲ ಹೋಬಳಿಯಲ್ಲಿ ಬಲವಂತದ ಭೂ ಸ್ವಾಧೀನವನ್ನು ವಿರೋಧಿಸಿ ನಗರದಲ್ಲಿ ರೈತರು ತಾಲೂಕು ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದರು.
ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲ ಹೋಬಳಿಯಲ್ಲಿ ಬಲವಂತದ ಭೂಸ್ವಾಧೀನವನ್ನು ವಿರೋಧಿಸಿ ನಗರದಲ್ಲಿ ರೈತರು ತಾಲೂಕು ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಗೃಹ ಮಂಡಳಿಯು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ರೈತರ 2670 ಎಕರೆ ಭೂಮಿಯನ್ನು ಕೈಬಿಡುವಂತೆ ಆಗ್ರಹಿಸಿ ತಾಲೂಕಿನ ಕಸಘಟ್ಟ, ಐನಹಳ್ಳಿ, ದೊಡ್ಡ ಹೆಜ್ಜಾಜಿ, ವೆಂಕಟೇಶಪುರ, ಕಾರೇಪುರ ಗ್ರಾಮಗಳ ರೈತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ರೈತರು ತಮ್ಮ ಭೂಮಿ ಉಳಿಸಿಕೊಳ್ಳಲು ಪ್ರತಿಭಟನೆ ನಡೆಸುತ್ತಿದ್ದಾರೆ. 40 ವರ್ಷಗಳ ಹಿಂದೆ ದೊಡ್ಡಬಳ್ಳಾಪುರಕ್ಕೆ ಕೈಗಾರಿಕೆಗಳು ಬಂದಿದೆ. ಯಾವುದೇ ಹೋರಾಟಕ್ಕಾದರೂ ತಾಲೂಕಿನ ಜನರ ಪರವಾಗಿ ನಿಲ್ಲುತ್ತೇನೆ. ದೊಡ್ಡಬೆಳವಂಗಲ ಭಾಗದ ರೈತರು ಭೂಸ್ವಾಧೀನದ ನೋಟಿಸ್ ಬರುವ ಮುನ್ನ ಎಚ್ಚೆತ್ತುಕೊಂಡು ಪ್ರತಿಭಟನೆ ಮಾಡಲು ಮುಂದಾಗಿರುವುದು ಸಮರ್ಪಕವಾಗಿದೆ. ಈಗಾಗಲೇ ಭೂಸ್ವಾಧೀನ ಮಾಡದಂತೆ ಇಲಾಖೆಯ ಸಚಿವರಿಗೆ ಮನವಿ ಮಾಡಲಾಗಿದೆ. ಅವರು ಈ ಭೂಮಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಆದರೂ ಆರಂಭವಾಗಿರುವ ಹೋರಾಟ ನಿಲ್ಲಬಾರದು. ತಾಲೂಕಿನಲ್ಲಿ ರಿಂಗ್ ರೈಲ್ ಯೋಜನೆಯನ್ನು ಆರಂಭಿಸಲು ಪ್ರಯತ್ನಿಸಲಾಗುತ್ತಿದ್ದು, ಅದರ ವಿರುದ್ಧದ ಪ್ರತಿಭಟನೆಗೂ ಜೊತೆಯಾಗಿ ನಿಲ್ಲುತ್ತೇನೆ. ಈಗಾಗಲೇ ಸಬ್ ಅರ್ಬನ್ ರೈಲು ರಾಜನಕುಂಟೆವರೆಗೂ ಬಂದಿದೆ. ಅದನ್ನು ದೊಡ್ಡಬಳ್ಳಾಪುರಕ್ಕೆ ನೀಡಬೇಕು. ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ದೃಢ ಸಂಕಲ್ಪ ಮಾಡಿ 1 ಇಂಚು ಭೂಮಿಯನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳಲು ಬಿಡಬಾರದು. ಯಾವುದೇ ರೈತರ ಒಪ್ಪಿಗೆ ಇಲ್ಲದೆ ಭೂಮಿ ವಶಪಡಿಸಿಕೊಳ್ಳಲು ಬಿಡುವುದಿಲ್ಲ. ಹೋರಾಟಕ್ಕೆ ಸದಾ ಜೊತೆ ನಿಲ್ಲುತ್ತೇನೆ ಎಂದರು. ಇನ್ನು ಪ್ರತಿಭಟನೆಯ ಭಾಗವಾಗಿ ತಾಲೂಕಿನ ರೈತರು ದೊಡ್ಡಬೆಳವಂಗಲದಿಂದ ದೊಡ್ಡಬಳ್ಳಾಪುರ ನಗರಕ್ಕೆ ರ್ಯಾಲಿ ನಡೆಸಿದರು. ನಂತರದಲ್ಲಿ ರಾಗಿ, ಜೋಳದ ತೆನೆ ಹಿಡಿದು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಈ ಪ್ರತಿಭಟನೆಗೆ ಸಿಐಟಿಯು, ರೈತ ಸಂಘ, ಸಿಪಿಐಎಂ, ಕನ್ನಡ ಪಕ್ಷ, ಕಾರ್ಮಿಕ ಮುಖಂಡರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಸಾಥ್ ನೀಡಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗ್ರಾಮದಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಗ್ರಾಮದ ರಕ್ಷಣೆ ಮಾಡುವಂತೆ ಮನುಷ್ಯನ ಜೀವನದಲ್ಲಿ ಮಾನವೀಯ ನೆಲೆಗಳನ್ನು ರೂಢಿಸಿಕೊಂಡು ಜೀವನದ ಮೌಲ್ಯ ಹೆಚ್ಚಿಸಿಕೊಳ್ಳುವಂತಾಗಬೇಕೆಂದು ಶ್ರೀಕಾಳಿ ಮಠದ ಶ್ರೀ ಋಷಿಕುಮಾರ್ ಸ್ವಾಮೀಜಿ ಹೇಳಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಸೂಲ್ಕುಂಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ದೇವಾಲಯ ಉದ್ಘಾಟನೆ, ಕಲಶ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಸಮಾರಂಭದಲ್ಲಿ ಮಾತನಾಡಿದ ಶ್ರೀಕಾಳಿ ಮಠದ ಶ್ರೀ ಋಷಿಕುಮಾರ್ ಸ್ವಾಮೀಜಿ ಅವರು, ಆಧುನಿಕತೆಯ ಜೀವನ ಶೈಲಿಯಲ್ಲಿಯೂ ನೆಲಮಂಗಲ ತಾಲೂಕಿನಲ್ಲಿ ಯುವಕರ ಗುಂಪು ಧರ್ಮ ಕಾರ್ಯದಲ್ಲಿ ತೊಡಗಿರುವುದು ಸಂತಸದ ಸಂಗತಿಯಾಗಿದೆ. ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಯುವ ಶಾಸಕ ಶ್ರೀನಿವಾಸ್ ಅವರ ಕೈ ಜೋಡಿಸಿ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗುತ್ತಿದೆ. ಪುರಾತನ ದೇವಾಲಯಗಳ ನಿರ್ಮಾಣಕ್ಕೆ ಸದಾ ಮುಂದಾಗುವ ಶಾಸಕರ ಕಾರ್ಯ ಮತ್ತಷ್ಟು ಮುಂದುವರಿಯಲಿ ಎಂದರು. ಗ್ರಾಮದ ಪ್ರಭೆಯಾಗಿ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ದೇವಾಲಯ ನಿರ್ಮಾಣವಾಗಿದೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ ದೇವಿಯ ದ್ವಾರ ಬಾಗಿಲು ನಿರ್ಮಾಣವಾಗಬೇಕು. ಪ್ರತಿ ಗ್ರಾಮದಲ್ಲಿಯೂ ಒಂದು ಅರಳಿ ಮರ ಹಾಗೂ ಬೇವಿನ ಮರವನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಕಲ್ಪಿಸಿ ಎಂದರು. ನೆಲಮಂಗಲ ಕ್ಷೇತ್ರದ ಬಹಳಷ್ಟು ಗ್ರಾಮಗಳಲ್ಲಿ ವಿಶೇಷವಾಗಿ ಯುವಕರು ಧರ್ಮ ಕಾರ್ಯಗಳಲ್ಲಿ ತೊಡಕೊಂಡಿರುವಂಥದ್ದು ಈ ದಿನಗಳಲ್ಲಿ ಬೆಳವಣಿಗೆ ಅದ್ಭುತವಾಗಿ ನಡೀತದೆ. ಈ ನಿಟ್ಟಿನಲ್ಲಿ ಧರ್ಮ ಕಾರ್ಯ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ನಮ್ಮ ಯುವಕರು ಹೊರಟಿರುವಂತದ್ದು ಅವರ ಮುಂದಿನ ಶಕ್ತಿಯನ್ನು ತೋರ್ತದೆ.
ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿದ ಸಂದರ್ಭದಲ್ಲಿ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸಾರ್ವಜನಿಕರು ಮನವಿ ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ಮಾಡಿದ ದೈವದ ಸೇವೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಬಲ ತುಂಬುತ್ತಿದೆ. ಸೂಲ್ಕುಂಟೆ ಗ್ರಾಮಕ್ಕೆ ಈಗಾಗಲೇ 50 ಲಕ್ಷ ಅನುದಾನವನ್ನು ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನವನ್ನು ನೀಡಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಸುಮಾರು 200-300 ವರ್ಷಗಳಿಂದ ಈ ದೇವಸ್ಥಾನ ಶಿಥಿಲಾವಸ್ಥೆ ಆಗಿದ್ದು, ಹಿಂದೆ ನಾವು 20 ವರ್ಷದ ಹಿಂದೆ ಈ ದೇವಸ್ಥಾನ ಕಟ್ಟಿದ್ವಿ. ನಂತರ ಈಗ ಹೊಸದಲ್ಲಿ ಸೋರ್ತಾ ಇತ್ತು, ಅದನ್ನೇ ಆಲ್ಟ್ರೇಷನ್ ಮಾಡಿ ಈ ದೇವಸ್ಥಾನನ ಅದ್ದೂರಿಯಾಗಿ ನಮ್ಮ ಗ್ರಾಮಸ್ಥರು ಹಾಗೂ ಶಾಸಕರು ಹಾಗೂ ಬೇರೆ ಬೇರೆ ದಾನಿಗಳಿಂದ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡಿಸಿ ಇವತ್ತು ಎಲ್ಲರೂ ಪಾತ್ರರಾಗಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ನೀವೇನಾದ್ರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ AS ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ AS ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ.
engineer choices, architect choices, corporates house owners, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಚ್ಛತೆ ತಾಣವಾಗಿದ್ದ ಚಿಕ್ಕಬಳ್ಳಾಪುರದ 8ನೇ ವಾರ್ಡ್ಗೆ ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್ ಭೇಟಿ, ಪರಿಶೀಲನೆ, ಜಮೀನು ಮಾಲೀಕರಿಗೆ ಸ್ಥಳದಲ್ಲೇ ತರಾಟೆ, ನೋಟಿಸ್ ನೀಡಲು ಸೂಚನೆ. ಚಿರತೆ ಹಾವಳಿ ತಪ್ಪಿಸಲು ಆಗ್ರಹಿಸಿ ಗೌರಿಬಿದನೂರಿನಲ್ಲಿ ರೈತ ಸಂಘದ ಪ್ರತಿಭಟನೆ. ಮಂಚೇನಹಳ್ಳಿ ವ್ಯಾಪ್ತಿಯಲ್ಲಿ ಹೆಚ್ಚಾದ ಚಿರತೆ ಹಾವಳಿ, ಪ್ರತಿನಿತ್ಯ ದನ ಕರುಗಳ ಮೇಲೆ ಎರಗುತ್ತಿರುವ ಚಿರತೆ ಸೆರೆಗೆ ಒತ್ತಾಯ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ JP ನಗರದಲ್ಲಿ ಬಡವರ ಮೇಲೆ ಅಧಿಕಾರಿಗಳ ದರ್ಪ, ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ನಾಂದಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.